ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ ಗಂಭೀರವಾದಂಥ ಒಂದು ಮಹತ್ವದ ತೀರ್ಪನ್ನು ನೀಡಿತು. ಈ ತೀರ್ಪಿನಲ್ಲಿ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಆದೇಶ ಕೊಡಬಹುದು, ರಾಜ್ಯಪಾಲರ ಕ್ರಮ ಸರಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿತು. ಈಗ ನೇರವಾಗಿ ವಿಚಾರಣಾ ನ್ಯಾಯಾಲಯ ಕೂಡ ಇವತ್ತು ಮಹತ್ವದ ತೀರ್ಪನ್ನು ನೀಡಿದೆ. ಇವತ್ತಿನ ತೀರ್ಪಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶ ಇದೆ, ಇದು ಮುಖ್ಯಮಂತ್ರಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದರ ಸಂಪೂರ್ಣ ವಿವರವನ್ನು ಮೊದಲಿಗೆ ನೋಡೋಣ ಬನ್ನಿ. ಹೋರಾಟಕ್ಕೆ ಇದು ಎರಡನೇ ಜಯ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ದೇವರಾಜ್ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಕ್ಲೀನ್ ಇಮೇಜ್, ನಿಷ್ಕಳಂಕ ರಾಜಕಾರಣಿ, ಭ್ರಷ್ಟಾಚಾರಕ್ಕೆ ಸವಾಲು ಹಾಕಿ ರಾಜಕೀಯ ಹಾದಿಯಲ್ಲಿ ಸಾಗಿರೋ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಅತಿ ದೊಡ್ಡ ಅಗ್ನಿ ಪರೀಕ್ಷೆಯೊಂದು ಎದುರಾಗಿದೆ. ಯಾವ ಕಾಲದ ಹಗರಣ, ಯಾವಾಗ ತನಿಖೆ, ಇದೇ ನೋಡಿ. ಟೈಮ್ ಅನ್ನೋದು ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೆಸರೆ ಗ್ರಾಮದ ಕೆಸರು ಸಿಎಂಗೆ ರಾಡಿಯಾಗಿ ಬಂದು ಬಡಿದಿದೆ. ಮುಡಾ ಹಗರಣದ ಬಲೆಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ನೆನೆ ಹಗರಣದ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶ ಮಾಡೋ ಮೂಲಕ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶ ಕೊಟ್ಟೇ ಬಿಟ್ಟಿದೆ. ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂಗೆ ಮತ್ತೊಂದು ಶಾಕ್. ಮೈಸೂರು ಲೋಕ ಪೊಲೀಸರಿಂದ ತನಿಖೆಗೆ ಕೋರ್ಟ್ ಆದೇಶ. ಸಿಆರ್ಪಿಸಿ ಸೆಕ್ಷನ್ 156(3) ಅಡಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಆದೇಶ. ಮುಡಾ ಹಗರಣ ಇದೀಗ ತನಿಖೆಯತ್ತ ಬಂದು ನಿಂತಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ಮೈಸೂರು ಮೋಡಾದಲ್ಲಿ ಹಗರಣ ಆಗಿರೋದ್ರಿಂದ ಮೈಸೂರು ಲೋಕಾಯುಕ್ತ ಪೊಲೀಸರಿಂದಲೇ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟಿದೆ. 3 ತಿಂಗಳೊಳಗೆ ಅಂದ್ರೆ ಡಿಸೆಂಬರ್ 24ರೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಜಡ್ಜ್ ಆದೇಶ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಮುಖ್ಯಮಂತ್ರಿ ವಿರುದ್ಧ ದಾಖಲಾಗಲಿರುವ ಎಫ್ಐಆರ್. ಬಂಧನ ಸೇರಿದಂತೆ ಸಂಪೂರ್ಣ ಅಧಿಕಾರ ತನಿಖಾಧಿಕಾರಿಗೆ. ಇನ್ನು ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ತನಿಖೆಗೆ ಆದೇಶ ನೀಡಿದೆ ಕೋರ್ಟ್. ಒಂದ್ ರೀತಿಯಲ್ಲಿ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಎಲ್ಲಾ ಅಧಿಕಾರ ಇರುತ್ತೆ. ಸೆಕ್ಷನ್ 156(3) ಅಡಿ ತನಿಖೆಗೆ ಆದೇಶವಾದ್ರೆ ಎಫ್ಐಆರ್ ದಾಖಲಿಸಬೇಕು. ಬಂಧನ ಸೇರಿದಂತೆ ಸಂಪೂರ್ಣ ಅಧಿಕಾರ ತನಿಖಾಧಿಕಾರಿಗಿರಲಿದೆ. ಹೀಗಾಗಿ ಅವಶ್ಯಕತೆಗನುಸಾರವಾಗಿ ತನಿಖಾಧಿಕಾರಿ ಅಧಿಕಾರ ಬಳಸಬಹುದಾಗಿದೆ. ಹಾಗಾದ್ರೆ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಜಡ್ಜ್ ಆದೇಶ ಕೊಟ್ಟಿದ್ದೇನೋ ಅನ್ನೋದರ ಕಂಪ್ಲೀಟ್ ವಿವರ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮುಡಾಗೆ ಜಾಮೀನು ಸ್ವಾಧೀನ, ನಂತರ ಪರಿಹಾರ ನಿಗದಿ ಮಾಡಲಾಗಿದೆ. ಪರಿಹಾರ ನಿಗದಿಯಾದ ಬಳಿಕವೂ ಡಿನೋಟಿಫಿಕೇಶನ್ ನಡೆಸಲಾಗಿದೆ. ಮುಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕವೂ ಖರೀದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬಾಮೈದನಿಂದ ಜಮೀನು ಖರೀದಿ ಮಾಡಲಾಗಿದೆ. ಕಾನೂನು ಬಾಹಿರ ಭೂ ಪರಿವರ್ತನೆಯೂ ಆಗಿದೆ. ನಂತರ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಜಮೀನು ದಾನ ಮಾಡಲಾಗಿದೆ. ನಂತರ ಬದಲಿ ನಿವೇಶನಕ್ಕೆ ಕೋರಿಕೆಯ ವಿವರ ನಮೂದು ಮಾಡಲಾಗಿದೆ. ವಿಜಯನಗರ ಲೇಔಟ್ನಲ್ಲಿ 14 ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ಪರಿಹಾರ ನಿಗದಿಯಾಗಿರೋ ಜಮೀನು ಡಿನೋಟಿಫೈ ಮಾಡಲಾಗಿದೆ. ಆಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಹೀಗಂತ ಆದೇಶ ಓದಿದ ಜಡ್ಜ್, ದೇವರಾಜು ಭೂ ಮಾಲೀಕರಲ್ಲದಿದ್ರೂ ಅವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅಂದ್ರು. ದೇವರಾಜು ಭೂ ಮಾಲೀಕರಲ್ಲದಿದ್ರೂ ಅವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಭೂ ಮಾಲೀಕರಲ್ಲದಿದ್ರೂ ದೇವರಾಜುವಿನಿಂದ ಜಮೀನು ಖರೀದಿ ಮಾಡಲಾಗಿದೆ. ದೇವರಾಜು ಮೂಲ ಮಾಲೀಕನೇ ಅಲ್ಲ, ಮಾಲೀಕರಲ್ಲದೇ ಇದ್ರೂ ಜಮೀನು ಖರೀದಿ ಮಾಡಲಾಗಿದೆ. ಇನ್ನು ಯಾವುದೇ ತನಿಖೆಗೆ ಹಿಂಜರಿಬಾರದು ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ಜಡ್ಜ್ ಓದಿದ್ರು. ಯಾವ್ಯಾವ ಅಂಶಗಳ ಬಗ್ಗೆ ತನಿಖೆ ಅಗತ್ಯವಿದೆ? ಮೇಲ್ನೋಟಕ್ಕೆ ತನಿಖೆ ಅಗತ್ಯವೆಂದು ಹೈಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ. ತನಿಖೆಗೆ ಮುಖ್ಯಮಂತ್ರಿ ಹಿಂಜರಿಬಾರದು ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಬಿಎನ್ಎಸ್ ಜಾರಿಯಾಗುವ ಮೊದಲು ಆರೋಪಿತ ಕೃತ್ಯಗಳು ನಡೆದಿವೆ. ಪೋರ್ಚುಗೀಸ್ ಪ್ರೊಸೀಜರ್ ಕೋಡ್ ಅನ್ನ ಆಗ ಅನ್ವಯಿಸಲಾಗಿತ್ತು. ಗೋವಾ ಡಿಯು ಡಮನ್ ಭಾರತಕ್ಕೆ ಸೇರೋ ಮುಂಚಿನ ಕಾನೂನು ಅಲ್ಲಿ ನಡೆದ ಹಳೆಯ ಅಪರಾಧಗಳಿಗೆ ಅನ್ವಯಿಸಲಾಗಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಪೂರ್ವಾನ್ವಯವೆಂದು ಉಲ್ಲೇಖಿಸದ ಹೊರತು ಎಲ್ಲಾ ಕಾಯ್ದೆಗಳು ಅಧಿಸೂಚಿತ ದಿನದಿಂದ ಜಾರಿಯಾಗ್ತವೆ. ಹೀಗಂತ ಆದೇಶ ಓದಿದ ಜಡ್ಜ್ ಸಿಆರ್ಪಿಸಿ ಸೆಕ್ಷನ್ 156(3) ಅಡಿ ಎಫ್ಐಆರ್ ದಾಖಲಿಸಬೇಕು ಅಂದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಆರ್ಪಿಸಿ ಸೆಕ್ಷನ್ 156(3) ಅಡಿ ಎಫ್ಐಆರ್ ದಾಖಲಿಸಬೇಕು.
ಮೈಸೂರು ಲೋಕಾಯುಕ್ತ ಎಸ್ಪಿ 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡಬೇಕು. ಡಿಸೆಂಬರ್ 24ರೊಳಗೆ ವರದಿ ಸಲ್ಲಿಸಬೇಕು. ಡಿಸೆಂಬರ್ 24ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಕೋರ್ಟ್ ಆದೇಶದ ಬಳಿಕ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ರು. ಎಲ್ಲಾ ರೀತಿಯ ತನಿಖೆಗೆ ನಾನು ಸಿದ್ಧನಾಗಿದ್ದೀನಿ ಅಂದ್ರು. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ, ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ, ಈಗಲೂ ಅದೇ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ, ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ನಮಗೆ 2ನೇ ಜಯ ಸಿಕ್ಕಿದೆ ಅಂದ್ರು. ನಮ್ಮ ಹೋರಾಟಕ್ಕೆ ಇದು 2ನೇ ಜಯ. ಸೊ ನಿನ್ನೆ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ 1ನೇ ಜಯ ಸಿಕ್ಕಿದೆ, ಇವತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ 2ನೇ ಜಯ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಹೋರಾಟಕ್ಕೆ ಈಗೇನು ಜಯ ಸಿಕ್ಕಿದೆ ಅದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗೆ. ಅವ್ರಿಗೆ ಗಿಫ್ಟ್ ಡೀಡ್ ಬಂದಿರ್ಬೋದು, ಗಿಫ್ಟ್ ಡೀಡೇ ಸರಿಗಿದೆಯೋ ಇಲ್ವೋ ಅಂತ ಅದು ಮೊದಲು ನೋಡಬೇಕು. ಅವ್ರ ಬ್ರದರ್ಗೆ ಹೆಂಗೆ ಬಂತು, ಇದೆಲ್ಲ ಸೆಟಪ್ ಆಗಿರೋದು. ಇದು ಚೀಫ್ ಮಿನಿಸ್ಟರ್ ರೋಲು ದೇವರಾಜು ಇಂದ ಶುರು ಆಗಿರೋದು. ಅವ್ರಿಗೂ ಎಲ್ಲಿಂದಾನೋ ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಾಗಿರುತ್ತಲ್ವಾ. ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ದೇವರಾಜು. ಒಟ್ಟಾರೆಯಾಗಿ ಮುಡಾ ಹಗರಣದ ತನಿಖೆಗೆ ಕೋರ್ಟ್ ಆದೇಶ ನೀಡಿದ್ದು 3 ತಿಂಗಳು ಅಂದ್ರೆ ಡಿಸೆಂಬರ್ 24ರೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಜಡ್ಜ್ ಆದೇಶ ಕೊಟ್ಟಿದ್ದಾರೆ. ಮುಂದೆ ತನಿಖೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.